ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ಮನೆಗೆ ಪೂಜೆ ಮಾಡೋದಕ್ಕೆ ಅಂತ ಒಂದು ಹೆಂಗಸನ್ನ ವಿಶಾಲಾಕ್ಷಿ ಕಳ್ಸಿರ್ತಾಳೆ. ಅವಳು ಮನೆಗೆ ಬಂದು ಈ ಮನೇಲಿ ನಡೀತಿರೋದಕ್ಕೆಲ್ಲ ಕಾರಣ ಮೀನಾನೇ, ಹಾಗೆ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಶಾಂತಿಗೆ ಹೇಳ್ತಿರ್ತಾಳೆ. ಆಗ ಮನೆಯವ್ರು ಯಾರು ನಮ್ದೆ ಹೆಂಗಸನ್ ಬೈದಾಗ ಮೀನಾ ಇದೇ ಮನೇಲಿದ್ದ ರಂಗನಾಥ್ ಅವ್ರ ಪ್ರಾಣಕ್ಕೆ ಅಪಾಯ ಅಂತ ಹೇಳಿ ಹೆಂಗಸ ಹೇಳಿದಾಗ ಅದನ್ನ ಕೇಳಿ ಶಾಂತಿ ನಡಕ್ತಿರ್ತಾಳೆ. ಏನಮ್ಮ ಹೇಳ್ತಿದ್ದೀರಾ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಈ ಹುಡುಗಿ ನಿಮ್ಮ ಮನೆಗೆ ಬರ್ಲೇಬಾರ್ದಾಗಿತ್ತು, ಆ ದೇವ್ರ ಮಾತನ್ ಮೀರಿ ಇವಳನ್ನ ಮನೆ ಕರ್ಕೊಂಡು ಬಂದಿದ್ದೀರಾ. ಈಗಿರೋ ಒಂದೇ ಒಂದು ದಾರಿ ಅಂತಂದ್ರೆ ಇವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು, ಇವಳು ಇಲ್ಲಿರ್ಬಾರ್ದು. ಅಕಸ್ಮಾತ್ ಅದನ್ನ ಮೀರಿ ಇವಳಿಲ್ಲೇ ಇದ್ಲು ಅಂತಂದ್ರೆ ಅಂತ ಹೇಳಿ ಹೆಂಗ್ಸ್ ಹೇಳ್ತಿರುವಾಗ, ಇವಳಿಲ್ಲೇ ಇದ್ರೆ ಏನಾಗುತ್ತಮ್ಮ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಸಕ್ರೆ ಏನ್ ನೀನು ಇದ್ರೆ ಹೋದ್ರೆ ಅಂತ ಮಾತಾಡ್ಕೊಂಡು ನಾನು ಹೋಗ್ಲಿ ಅಂತ ಸಮಾಧಾನದಿಂದ ಅವಾಗಿಂದ ನೋಡ್ತಾನೆ ಇದ್ದೀನಿ. ಇದಾಗಂತ ಕೆಲಸ ಅಲ್ವೇ ಅಲ್ಲ. ಈ ಅಮ್ಮನ ಮೊದಲು ಇಲ್ಲಿಂದ ಆಚೆ ಕಳ್ಸು. ಎದ್ದೋಗಮ್ಮ ನೀನು ಇಲ್ಲಿಂದ ಅಂತ ಹೇಳಿ ಸೂರ್ಯ ರೇಗಾಡ್ತಿರೋವಾಗ, ಲೋ ಸೂರ್ಯ, ಅವ್ರ ಮೇಲೆ ದೇವ್ರು ಬಂದಿದೆ ಕಣೋ, ಸುಮ್ಮನೆ ಇರೋ, ಆ ದೇವ್ರು ಕಣೋ ಮಾತಾಡ್ತಾ ಇರೋದು ಅಂತ ಹೇಳಿ ಮನೋಜ ಹೇಳ್ತಾನೆ. ಲೋ ಪೆಂಗಿ, ಆ ದೇವ್ರನ್ನೇ ಆಚೆ ಹೋಗೋದು ಕೇಳು ಅಂತ ಹೇಳಿ ಎದ್ದಳಮ್ಮ ಮೇಕೆ ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಸೂರ್ಯ, ಅವ್ರ ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೇ ಹೇಳ್ತಾ ಇರೋದು, ನೀನ್ ಸುಮ್ನೆ ನಿಂತ್ಕೊಂಡ್ರೆ ಸರಿ ಅಂತ ಶಾಂತಿ ಹೇಳಿ, ನೀವ್ ಹೇಳಿ ಅಮ್ಮ ಅಂತ ಹೇಳಿ ಶಾಂತಿ ಕೈ ಮುಕ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೋತಾಳೆ. ಆಗ ಬೇಕು ಅಂತಾನೆ ಕಣಿ ಹೇಳೋಳು ಅಲ್ಲಿರೋ ಕುಂಕುಮದ ಡಬ್ಬಿನ ಬೀಳಿಸ್ಬಿಡ್ತಾಳೆ. ಅದನ್ನ ನೋಡ್ತಿದ್ದಂಗೆ ಶಾಂತಿಗೆ ಭಯ ಆಗುತ್ತೆ. ಹಾಗೆ ಮೀನಾ ಇನ್ನೂ ಅಳೋದಕ್ಕೆ ಅಂತ ಶುರು ಮಾಡ್ತಾಳೆ. ನಂತರ ಎರಡನೇ ಸೊಸೆ ನಿಮ್ಮ ಮನೇಲಿ ಇದ್ಲು ಅಂತ ಇಟ್ಕೋ, ನಿನ್ ತಾಳಿ ಕಳ್ಸಿ ಬೀಳುತ್ತೆ, ಅವಳು ಇಲ್ಲಿದ್ರೆ ನಿನ್ ಗಂಡನ್ ಸಾವು ಖಚಿತ ಅಂತ ಹೇಳಿ ಹೆಂಗ್ಸ್ ಹೇಳ್ತಿರೋವಾಗ ಅದನ್ನ ಕೇಳಿ ಮೀನಾ ಅಳ್ತಿರ್ತಾಳೆ. ಆಗ ಮೀನಮ್ಮ, ನೀನ್ ಯಾಕೆ ಅಳ್ತಾ ಇದ್ಯಾ, ಇವಳೇನೋ ಬಾಯಿಗೆ ಬಂದಂಗೆ ಬೊಗಳ್ತಾ ಇದ್ದಾಳೆ ಅಂತ ಹೇಳಿ ಎದ್ದೋಗಮ್ಮ ಆಚೆಗೆ ಅಂತ ಹೇಳಿ ಸೂರ್ಯ ಬೈತಿರೋವಾಗ, ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ ಸರಿಯಾಗಿ ಕೇಳಿಸ್ಕೊಂಡೆ ತಾನೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅಯ್ಯೋ ಏನ್ ಸಕ್ರೆ, ಏನೋ ಬೊಗಳ್ತಾ ಇದ್ದಾಳೆ, ಬೊಗಳ್ಳಿ ಅಂತ ಸುಮ್ಮನೆ ಇದ್ರೆ ತನ್ನ ಇಷ್ಟ ಬಂದಂಗೆ ಏನೇನೋ ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳಿ ಸೂರ್ಯ ಬೈತಿರೋವಾಗ, ನೋಡಮ್ಮ, ನನ್ನ ಯಾರಿಗೂ ವೈರಿ ಅಲ್ಲ, ಮುಂದೆ ಆಗೋದನ್ನ ಲೆಕ್ಕಾಚಾರ ಮಾಡಿ ಹೇಳೋಳು. ಈ ಮನೇಲಿರೋ ಸಮಸ್ಯೆ ನಿನ್ನ ಎರಡನೇ ಸೊಸೆನೆ, ಅವಳು ಮನೆ ಬಿಟ್ಟು ಹೋದ್ರೆ ನಿನ್ ತಾಲಿ ಬಗ್ಗೆನೂ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಹೆಂಗ್ಸ್ ಹೇಳ್ತಾಳೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ಹೆಂಗ್ಸಿಗೆ ಬಯೋದಕ್ಕೆ ಅಂತ ಹೋದಾಗ ರಂಗನಾಥ್ ಅವರು ಸೂರ್ಯನ ತಡಿತಾರೆ. ಅಪ್ಪಯ್ಯ, ನಾನು ಹೋಗ್ಲಿ ಪಾಪ ಹೆಂಗ್ಸು ಅಂತ ಸುಮ್ಮನೆ ಇದ್ದೆ, ಆದ್ರೆ ಇವಳು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವಳೆ ಅಂತ ಸೂರ್ಯ ಬೈತಾ. ನಮ್ಮಪ್ಪ 100 ವರ್ಷ ಬದುಕಿರ್ತಾರೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ, ಬೆಂಕಿ ಅಂದ್ಮೇಲೆ ಅದು ಸುಡದೇ ಇರುತ್ತಾ ಹೇಳು, ಆ ಅಮ್ಮ ಏನೋ ಹೇಳ್ತಾಳೆ ಅಂತ ನಾವು ಅದನ್ನ ಕಿವಿಗೆ ಹಾಕೋಬಾರ್ದು ಕಣೋ ಅಂತ ಹೇಳಿ ನೀನ್ ಯಾಕಮ್ಮ ಮೀನಾ ಅಳ್ತಾ ಇದ್ಯಾ, ಕಣ್ಣೊರ್ಸ್ಕೊ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಲ್ಲರಿ, ಅವ್ರು ಹೇಳೋದನ್ನ ಕೇಳಿಸ್ಕೊಂಡ್ರಿ ತಾನೆ ಅರಿ, ನನ್ನ ತಾಳಿ ಭಾಗ್ಯರಿ ಅಂತ ಹೇಳ್ಕೊಂಡು ಶಾಂತಿ ಕಣ್ಣೀರ್ ಹಾಕ್ತಿರೋವಾಗ, ಶಾಂತಿ, ಇದಕ್ಕೆ ಕಣೆ ನಾನು ಹೇಳಿದ್ದು ಇದೆಲ್ಲ ಬೇಡ ಅಂತ, ನೀನೆಲ್ಲಿ ನನ್ನ ಮಾತು ಕೇಳ್ತೀಯ ಹೇಳು, ಅಲ್ಲ ಕಣೆ, ನನ್ನ ಜೀವಕ್ಕೂ ಮೀನಾ ಇಲ್ಲಿರೋದಕ್ಕೂ ಏನೇ ಸಂಬಂಧ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಅಪ್ಪಯ್ಯ, ನನ್ಗೇನೋ ಈ ಸಕ್ಕರೆನೇ ಬೇಕು ಅಂತ ಹೆಂಗ್ಸ್ನ ಇಲ್ಲಿ ಕರ್ಕೊಂಡು ಬಂದು ಈ ತರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಶಾಂತಿ ನೋಡ್ಕೊಂಡು ಸೂರ್ಯ ಹೇಳ್ತಿರೋವಾಗ, ನನಗೂ ಅದೇ ಡೌಟ್ ಕಣೋ, ಹೆಂಗಿದ್ರು ಅಮ್ಮನ್ಗೆ ಅದಕ್ಕೇನ್ ಕಂಡ್ರೆ ಆಗಲ್ವಲ್ಲ, ಅದಕ್ಕೆ ಈ ರೀತಿ ಎಲ್ಲ ಹೇಳ್ಸಿ ಅದಕ್ಕೆನ ಇಲ್ಲಿಂದ ಕಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿ ರವಿ ಹೇಳ್ತಾನೆ. ಆಗ ರವಿ, ಏನೋ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ, ತನ್ನ ತಾಳಿ ಬಗ್ಗೆನೇ ಯಾರಾದ್ರೂ ಈ ರೀತಿ ಹೇಳ್ಕೊತಾರೇನೋ, ಯಾಕ್ರೋ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ನಾನು ಹೇಳ್ತಾ ಇರೋದು ಆ ದೇವ್ರ ಮಾತು ಅಂತ ಹೇಳಿ ಆ ಕಣಿ ಹೇಳೋಳು ಹೇಳ್ತಿರೋವಾಗ, ನೀನು ಇನ್ನೊಂದು ಮಾತಾಡಿದ್ರೆ ಸರಿ ಇರೋದಿಲ್ಲ, ಇಲ್ಲಿಂದ ಎದ್ದೋದ್ರೆ ಸರಿ ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಾನೆ. ಆಗ ನೋಡಪ್ಪ, ನಿಂದಿನ್ನು ಬಿಸಿ ರಕ್ತ, ಆ ಬಿಸಿಲಿ ನೀನು ಹೀಗೆಲ್ಲ ಮಾತಾಡ್ತಾ ಇದ್ಯಾ, ನಾನು ಹೇಳೋದು ನಡೆಯುತ್ತೆ, ಆ ಹುಡುಗಿ ಮನೇಲೇ ಇದ್ರೆ ನಿಮ್ಮ ಅಪ್ಪನ ಜೀವಕ್ಕೆ ಅಪಾಯ ಇದೆ, ಇದು ಆ ದೇವ್ರೆ ಬರ್ದಿರೋಂಥ ವಿಧಿ ಅಂತ ಹೇಳಿ ಹೆಂಗ್ಸ್ ಹೇಳ್ತಿರೋವಾಗ ಶಾಂತಿ ಮತ್ತೆ ಮೀನಾ ಇಬ್ರು ಕೂಡ ಜೋರಾಗಿ ಅಳ್ತಿರ್ತಾರೆ. ನಂತರ ನೋಡಮ್ಮ, ಯಾವ್ದು ಏನಾದ್ರೂ ಆಗಿರ್ಲಿ ಅದನ್ನ ನಾವೇ ನೋಡ್ಕೋತೀವಿ, ನಿನ್ನ ಇಲ್ಲಿಂದ ಹೊರಡಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ನೋಡಿ ಅಣ್ಣ, ನಾನು ಹೇಳ್ತಾ ಇರೋದು ಸತ್ಯ, ಇದು ಖಂಡಿತವಾಗ್ಲೂ ನಡೆಯುತ್ತೆ, ಆ ಹುಡುಗಿ ಈ ಮನೇಲಿ ಇರ್ಲೇಬಾರ್ದು ಅಂತ ಹೇಳಿ ಹೆಂಗ್ಸ್ ಹೇಳ್ತಿರೋವಾಗ, ಮೊದಲು ನೀನ್ ಇಲ್ಲಿರ್ಬಾರ್ದು, ಫಸ್ಟ್ ನಿನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ್ಲೂ ಕೂಡ ಅವಳು ಅಲ್ಲೇ ಕೂತಿರೋವಾಗ, ಎದ್ದೇಳು ಅಂದ್ರೆ ಇಲ್ಲೇ ಕೂತಿದ್ಯಾ, ಈಗ ಎದ್ದೋಗ್ಲಿಲ್ಲ ಅಂತಂದ್ರೆ ಮಾಡ್ತೀನಿ ತಡಿ ಅಂತ ಹೇಳ್ತಾ ಸೂರ್ಯ ಅಲ್ಲೇ ಇರೋ ದೀಪದ ಕಂಬನ ಎತ್ಕೊಂಡು, ಈಗೇನಾದ್ರೂ ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂತ ಇಟ್ಕೋ, ಇದ್ರಲ್ಲೇ ಚುಚ್ಚಿ ಸಾಯ್ಸಾಕ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೆಂಗ್ಸ್ಗೆ ಎದುರಿಸ್ತಿರ್ತಾನೆ. ಆಗ ಯಾರ ಜೀವ ಹೇಗ್ ಹೋಗ್ಬೇಕು ಅಂತ ಆ ವಿಧಿ ಬರ್ದಿದ್ಯೋ ಹಾಗೆ ಆಗೋದು, ಆದ್ರೆ ನಿಮ್ಮ ಅಪ್ಪನ ಜೀವ ನಿನ್ ಹೆಂಡತಿ ಕೈಯಲ್ಲಿದೆ, ಅವಳು ಹೋದ್ರೇನೆ ನಿಮ್ಮ ಅಪ್ಪನ ಜೀವ ಉಳಿಯೋದು ಅಂತ ಹೆಂಗ್ಸ್ ಹೇಳಿದಾಗ, ಹಿಂಗೆ ಮಾತಾಡ್ತಾ ಇದ್ದೆ ಅಂತ ಇಟ್ಕೋ, ಇಲ್ಲೇ ನಿನ್ ತಲೆ ಹೊಡೆದಾಕ್ಬಿಡ್ತೀನಿ, ಹೋಗ್ತಾ ಇರು ಅಂತ ಹೇಳಿ ಸೂರ್ಯ ಗದರ್ತಾನೆ. ಆಗ ಹೆಂಗ್ಸು ಸೂರ್ಯನ್ಗೆ ಎದುರ್ಕೊಂಡು, ನೋಡಮ್ಮ ಶಾಂತಿ, ನಾನು ಹೇಳೋದು ಖಂಡಿತ ಆಗುತ್ತೆ, ನೋಡ್ತಾ ಇರು ಅಂತ ಹೇಳ್ತಾ ಅಲ್ಲಿಂದ ಓಡೋಗ್ತಾಳೆ. ಈ ಕಡೆ ಹೆಂಗ್ಸು ಓಡೋಡಿ ವಿಶಾಲಾಕ್ಷಿ ಹತ್ರ ಬರ್ತಾಳೆ. ಬಂದ್ಯಾ, ನಾನು ಏನೇನು ಹೇಳ್ಕೊಟ್ನೋ ಅದೆಲ್ಲ ಕರೆಕ್ಟಾಗಿ ಹೇಳ್ದೆ ತಾನೆ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ, ಅಯ್ಯೋ ನೀವೇನೇನು ಹೇಳಿದ್ರು ಅದನ್ನೆಲ್ಲ ಹಂಗೆ ಹೇಳ್ದೆ ಅಮ್ಮ ಅಂತ ಹೇಳ್ತಾ ಮನೇಲಿ ನಡೆದಿದ್ದ ವಿಷಯನೆಲ್ಲ ವಿಶಾಲಾಕ್ಷಿ ಹತ್ರ ಕಣಿ ಹೇಳೋಳು ಹೇಳ್ತಾಳೆ. ಅದನ್ನ ಕೇಳಿ ವಿಶಾಲಾಕ್ಷಿಗೆ ಖುಷಿ ಆಗುತ್ತೆ. ನಂತರ, ಅಮ್ಮ, ಅವ್ರ ಎರಡನೇ ಮಗ ತುಂಬಾನೇ ಮೊಂಡ ಅನ್ಸುತ್ತೆ, ನನಗೆ ಹೊಡೆದು ಸಾಯಿಸ್ಬಿಡ್ತೀನಿ ಅಂತ ಅಟ್ಟಾಡ್ಸ್ಕೊಂಡು ಬಂದಾಗ ಗೊತ್ತೇನಮ್ಮ ಅಂತ ಹೇಳಿ ಹೆಂಗ್ಸ್ ಹೇಳ್ತಿರ್ತಾಳೆ. ಅದಕ್ಕೆ ವಿಶಾಲಾಕ್ಷಿ ನಗ್ತಿರೋವಾಗ, ಏನಮ್ಮ ನೀವು, ನಾನೇ ಅಪಾಯದಿಂದ ತಪ್ಪಿಸ್ಕೊಂಡು ಹೆಂಗೋ ಬದುಕೊಂಡು ಓಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ನೀವು ನಗ್ತಾ ಇದ್ದೀರಲ್ಲ ಅಂತ ಹೇಳಿ ಹೆಂಗ್ಸ್ ಹೇಳ್ತಿರೋವಾಗ
ಹೇಳ್ತಿರೋವಾಗ, ಏನಿಲ್ಲ ಬಿಡು, ಹೆಂಗೋ ತಪ್ಪಿಸ್ಕೊಂಡು ಬಂದಾಯ್ತಲ್ಲ, ನೀನ್ ಹೇಳೋದನ್ನೆಲ್ಲ ಅಲ್ಲಿ ಹೇಳೇ ಬಂದಿದ್ಯಾ, ಈಗ ಕಿಡಿ ಹೊತ್ಸಾಗಿದೆ, ಇನ್ನೇನಿದ್ರು ಬೆಂಕಿ ಹಚ್ಕೊಳ್ಳೋದಷ್ಟೇ ಬಾಕಿ ಇರೋದು, ಇನ್ಮೇಲೆ ಸಮಸ್ಯೆ ಎಲ್ಲ ಶುರುವಾಗೋದು. ಅದ್ ಸರಿ, ನೀನ್ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಆ ಶಾಂತಿ ಏನ್ ಹೇಳಿದ್ಲು ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ, ಅಯ್ಯೋ ಅಮ್ಮ ಅದೇನು ಅಂತ ಕೇಳ್ತೀರಾ, ಇದನ್ನ ಕೇಳ್ತಿದ್ದಂಗೆನೆ ಆ ಅಮ್ಮ ಗಡ ಗಡ ಅಂತ ನಡ್ಗೋಗ್ಬಿಟ್ಲು. ಖಂಡಿತ ಅವ್ರ ಎರಡನೇ ಸೊಸೆನ ಮನೇಲಿ ಇಟ್ಕೊಳ್ಳೋದೇ ಇಲ್ಲ, ಅಷ್ಟ್ರ ಮಟ್ಟಿಗೆ ಅವ್ರು ನನ್ನ ಮಾತನ್ನ ನಂಬಿಟ್ಟಿದ್ದಾರೆ ಅಂತ ಹೇಳಿ ಹೆಂಗ್ಸ್ ಹೇಳ್ತಿರೋವಾಗ, ಹಾ ನಮಗೂ ಅದೇ ಬೇಕಾಗಿರೋದು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಆದ್ರೆ ಅವ್ರ ಮಗ ಸೊಸೆ ನಂಬೋ ಥರ ನನ್ಗೆ ಅನಿಸ್ಲಿಲ್ಲ. ಅಷ್ಟೇ ಯಾಕೆ, ಆ ಅಮ್ಮನ ಗಂಡ ಕೂಡ ನಂಬಲಿಲ್ಲ, ಅವರೆಲ್ಲರೂ ಸೇರ್ಕೊಂಡು ನನಗೆ ಬೈದ್ರು ಅಂತ ಹೇಳಿ ಹೆಂಗ್ಸ್ ಹೇಳ್ತಿರ್ತಾಳೆ. ಅವರೆಲ್ಲ ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಆ ಶಾಂತಿ ನಂಬದ್ಲೆಲ್ಲ ಅಷ್ಟೇ ಸಾಕು. ಅವಳಿಗೆ ಪ್ರತಿ ನಿಮಿಷನೂ ತನ್ನ ಗಂಡನ್ಗೆ ಏನಾಗುತ್ತೋ ಏನೋ ಅಂತ ಭಯ ಕಾಡಬೇಕು. ಎಲ್ಲಿ ವಿಧವೆ ಆಗ್ತೀನಿ ಅನ್ನೋ ಭಯದಲ್ಲಿ ಅವಳ ಅಮೀನನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಆದ್ರೆ ಅಮ್ಮ ಅವ್ರ ಎರಡನೇ ಮಗ ಅದಕ್ಕೆ ಬಿಡ್ತಾನೋ ಇಲ್ವೋ ಅಂತ ನನಗೆ ಡೌಟ್ ಇದೆ ಅಂತ ಹೇಳಿ ಆ ಕಣ್ಣಿ ಹೇಳೋಳು ಹೇಳ್ತಾಳೆ. ಇದಕ್ಕೆ ಇನ್ನೊಂದು ದಾರಿ ಇದೆ, ಅದೇನು ಅಂತ ನಾನು ನಿನಗೆ ಹೇಳ್ತೀನಿ, ನೀನು ಅದೇ ರೀತಿ ಮಾಡಿದ್ರೆ ಸಾಕು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಸರಿ ಆಯ್ತಮ್ಮ ಅಂತ ಹೇಳಿ ಹೆಂಗ್ಸ್ ಒಪ್ಕೋತಾಳೆ. ಆಗ ವಿಶಾಲಾಕ್ಷಿ ಅವಳಿಗೆ ದುಡ್ಡು ಕೊಟ್ಟು, ಈ ದುಡ್ಡನ್ನ ಇಟ್ಕೊಂಡಿರು, ನಾನು ಕರೆದಾಗ ಮತ್ತೆ ಬಾ ಅಂತ ಹೇಳಿ ಹೆಂಗ್ಸ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈ ಕಡೆ ಶಾಂತಿಯ ಹೆಂಗ್ಸ್ ಹೇಳಿದ ಮಾತನ್ನೇ ನೆನೆಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕಣ್ಣೀರಾಗ್ತಿರ್ತಾಳೆ. ಈ ಕಡೆ ಮೀನಾ ಕೂಡ ಅಳ್ತಾ ನನ್ನಿಂದ ಎಲ್ಲಿ ಮಾವನ ಜೀವಕ್ಕೆ ಅಪಾಯ ಆಗುತ್ತೋ ಅನ್ನೋ ಭಯದಲ್ಲಿ ಯೋಚನೆ ಮಾಡ್ತಾ ಒದ್ದಾಡ್ತಿರ್ತಾಳೆ. ಇದನ್ನ ಸೂರ್ಯ ಮತ್ತೆ ರಂಗನಾಥ್ ಅವ್ರು ಇಬ್ರು ಕೂಡ ನೋಡ್ತಾರೆ. ಆಗ ಮೀನಾ ಶಾಂತಿಗೆ ಕಾಫಿ ತಗೊಂಡ್ ಬಂದು ಕೊಟ್ಟಾಗ, ನಿನ್ ಮುಖ ನನಗೆ ತೋರಿಸ್ಬೇಡ, ನಿನ್ ಮುಖ ನೋಡಿದಾಗಲ್ಲ ಆ ಅಮ್ಮ ಹೇಳಿದ ಮತ್ತೆ ನನಗೆ ನೆನಪಿಗೆ ಬರುತ್ತೆ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ಆಗ ಏನಪ್ಪಯ್ಯ ಇದು, ಸಕ್ರಮ್ನವ್ರು ಈ ರೀತಿ ಗಡಗಡ ಅಂತ ನಡಕ್ತಾವ್ರಲ್ಲ, ನೋಡು ಹೆಂಗ್ ಬೆವ್ರು ಬರ್ತೈತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೂ ಕಣೋ, ನಿಮ್ಮಮ್ಮ ದೊಡ್ಡ ಡ್ಯಾನ್ಸರ್ ಅಲ್ವಾ, ಅದಕ್ಕೆ ಇರ್ಬೋದು ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪ ಅಮ್ಮ ಬೈದಲ್ಲಿ ನಡಕ್ತಾ ಇರೋದಪ್ಪ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಅಲ್ಲೋ ಮನೋಜ, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಇವತ್ತೇ ಕಣೋ ನಿಮ್ಮಮ್ಮ ನಡಕ್ತಾ ಇರೋದನ್ನ ನಾನು ನೋಡ್ತಾ ಇರೋದು ಅಂತ ಹೇಳಿ ನಿನಗೇನೆ ಅಂತ ಭಯ ಅಂತ ಹೇಳಿ ರಂಗನಾಥ್ ಅವರು ಶಾಂತಿನ ಕೇಳ್ತಾರೆ. ಆಗ ಅಯ್ಯೋ ರೀ, ಆ ಅಮ್ಮ ಹೇಳಿದ್ದು ನಿಮ್ಗೆ ಗೊತ್ತಾಗ್ಲಿಲ್ವಾ, ಅವ್ರು ಹೇಳ್ದಾಗಿಂದ ನನ್ಗೆ ಎಷ್ಟೊಂದು ಭಯ ಆಗ್ತಿದೆ ಗೊತ್ತಾ ನಿಮ್ಗೆ ಅಂತ ಶಾಂತಿ ಹೇಳ್ಕೊಂಡು ಕಣ್ಣೀರಾಗ್ತಿರ್ತಾಳೆ. ಆಗ ಅಲ್ಲೇ ಶಾಂತಿ, ಬೇರೆಯವ್ರು ಹೇಳಿದ್ದನ್ನೆಲ್ಲ ನಂಬಾರ್ದು ಕಣೆ, ನಾವೇನ್ ಅನ್ಕೋತೀವೋ ಅದೇ ನಿಜ ಆಗೋದು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅದು ಸತ್ಯನೇ ಅಪ್ಪಯ್ಯ, ನಮ್ಮ ಮನ್ಸು ನಮ್ಮ ಬುದ್ಧಿ ಎರಡೂ ನಮ್ಮ ಕೈಯಲ್ಲೇ ಇದ್ರೆ ನಮ್ಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಲಕ್ಕಿ ಹೇಳ್ತಿರ್ತಾರೆ. ನಾವು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ನಮಗೂ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಹಾಗಿದ್ರೆ ಯಾರ ಕೆಟ್ಟದಾಗುತ್ತೋ ಅವರೆಲ್ಲ ಒಳ್ಳೆ ಮನ್ಸವ್ರು ಅಲ್ಲ ಅಂತ ನೀನ್ ಹೇಳ್ತಾ ಇದೆಯೇನೋ ಅಂತ ಹೇಳಿ ಮನೋಜ ಕೇಳಿದಾಗ, ನೋಡೋ ಪೆಂಗ್ಯ, ಒಬ್ಬ ಮನುಷ್ಯ ಅಂದ್ಮೇಲೆ ಅವನ ಜೀವನದಲ್ಲಿ ಒಳ್ಳೇದು ಕೆಟ್ಟದು ಎಲ್ಲ ನಡೆಯುತ್ತೆ. ಜೀವನದಲ್ಲಿ ಬರೀ ಒಳ್ಳೇದನ್ನೇ ಕಂಡವರು ಯಾರೂ ಇಲ್ಲ, ಬರೀ ಕೆಟ್ಟದನ್ನ ಕಂಡವರು ಯಾರೂ ಇಲ್ಲ. ಹಗ್ಲು ರಾತ್ರಿ ಅಂತ ಹೇಗೆ ಎರಡಿರುತ್ತೋ ಅದೇ ರೀತಿ ಮನುಷ್ಯನಿಗೆ ಒಳ್ಳೇದು ಕೆಟ್ಟದು ಅಂತ ಇದ್ದೇ ಇರುತ್ತೆ ಕಣೋ. ನಮಗೆ ಕೆಟ್ಟದಾಗ್ಬೇಕಾದ್ರೂ ನಾವು ಒಳ್ಳೆ ಮನ್ಸು ಇಟ್ಕೊಂಡು ನಂಬಿಕೆ ಇಟ್ಕೊಂಡಿರ್ಬೇಕು, ಆಗ ಆ ಕೆಟ್ಟ ಟೈಮ್ ಕೂಡ ಕಳ್ದೋಗ್ಬಿಡುತ್ತೆ ಕಣೋ ಅಂತ ಹೇಳಿ ಸೂರ್ಯ ಹೇಳಿದಾಗ, ಲೋ ಕನ್ಫ್ಯೂಸ್ ಮಾಡ್ಬಿಡ ಕಣೋ ಅಂತ ಹೇಳಿ ಮನೋಜ ಹೇಳ್ತಾನೆ. ಲೋ ಪೆಂಗ್ಯ, ನೀನ್ ಬರೀ ಬುಕ್ಕಲ್ಲಿರೋದು ಮಾತ್ರ ಓದಿದ್ಯಾ ಅಷ್ಟೇನೆ, ನಿನ್ಗೆ ಇವೆಲ್ಲ ಎಲ್ಲ ಅರ್ಥ ಆಗ್ಬೇಕು ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ನೋಡೆ ಶಾಂತಿ, ಯಾರೋ ಏನು ಹೇಳಿದ್ರು ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು, ಸುಮ್ಮನೆ ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀಯ ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ರೀ, ನನ್ಗೆ ಯಾಕೋ ಭಯ ಆಗ್ತಿದೆ ರೀ, ನನ್ನ ಕೈ ಕಾಲೆಲ್ಲ ನಡುತ್ತಾ ಇದೆ, ಜ್ವರ ಬೇರೆ ಬಂದಿದೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಆತೆ ನನ್ ಗಂಜಿ ಮಾಡ್ಕೊಂಡು ತಗೋಬರ್ಲಾ, ಜ್ವರ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಏನೇ ಆಕ್ಟಿಂಗ್ ಮಾಡ್ತಿದ್ಯೇನೆ, ನಿನ್ನಿಂದಾನೇ ಕಣೆ ನನ್ಗೆ ಇವತ್ತು ಜ್ವರ ಬಂದಿರೋದು ಅಂತ ಹೇಳಿ ಶಾಂತಿ ಮೀನಾ ಮೇಲೆ ರೇಗಾಡ್ತಾಳೆ. ಆತೆ ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ಆ ಹೆಂಗಸು ಬಂದು ಹೇಳ್ದಾಗಿಂದ ನನ್ನ ಮನ್ಸು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಹೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಕಣೆ ನೀನು, ನಿನ್ನ ಕರ್ಕೊಂಡ್ ಬಂದ್ರಲ್ಲ ನಿಮ್ಮ ಮಾವ, ಇವತ್ತು ಅವ್ರ ಜೀವಕ್ಕೆ ನೀನು ಯಮನಾಗ್ ನಿಂತಿದ್ಯಲ್ಲ ಅಂತ ಹೇಳಿ ಶಾಂತಿ ಬೈತಿರುವಾಗ ಅದನ್ನ ಕೇಳಿ ಮೀನಾ ಅಳ್ತಿರ್ತಾಳೆ. ಹೇ ಶಾಂತಿ, ಈ ತರ ಮಾತುಗಳನ್ನೆಲ್ಲ ಆಡ್ಬೇಡ ಕಣೆ, ಅವಳಿಗೆ ನೋವಾಗುತ್ತೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ನೋಡ್ರಿ, ಮೊದ್ಲು ಇವಳನ್ನ ಈ ಮನೆಯಿಂದ ಆಚೆಗಾಕಿ, ಆಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಶಾಂತಿ ಹೇಳಿದಾಗ, ಅವಳನ್ನ ಯಾಕೆ ಕಳಿಸ್ಬೇಕು ಮನೆಯಿಂದ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅವಳೇನಾದ್ರೂ ಇಲ್ಲೇ ಇದ್ರೆ ನನ್ನ ತಾಳಿಗೆ ಆಪತ್ತು ಅಂತ ಹೇಳಿದಾರ್ರಿ, ಇವಳು ಇಲ್ಲಿರ್ಬಾರ್ದು, ಇವಳನ್ನ ಇಲ್ಲಿಂದ ಕಳಿಸಿ ಅಂತ ಹೇಳಿ ಶಾಂತಿ ಪದೇ ಪದೇ ಹೇಳ್ತಾನೆ ಇರ್ತಾಳೆ. ಅದಕ್ಕೆ ಮೀನಾ ಅಳ್ತಾ ಅಲ್ಲಿಂದ ಹೋಗ್ತಿರೋವಾಗ ಕಾಲ್ ಜರಿ ಬೀಳ್ತಿರ್ತಾಳೆ. ಆಗ ಸೂರ್ಯ ಓಡೋಗಿ ಅವಳನ್ನ ಹಿಡ್ಕೊಂಡು, ಹೇ ಮೀನಮ್ಮ, ನೀನ್ ಯಾಕೆ ಹೇಳ್ತಾ ಇದ್ಯಾ, ನೋಡು ಅವ್ರೇನಾದ್ರೂ ಹೇಳ್ಕೊಳ್ಳಿ, ನೀನ್ ಮಾತ್ರ ತಲೆ ಕೆಡ್ಸ್ಕೋಬೇಡ, ನಿನ್ನ ಇಲ್ಲಿಂದ ನಾನು ಕಳ್ಸೋದಿಲ್ಲ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಏಯ್, ನನ್ನ ನೋಡಿದ್ರೆ ನಿನ್ಗೇನು ಹುಚ್ಚಿ ತರ ಕಾಣಿಸ್ತಿದ್ದೀನೇನೋ, ಅವಳು ಈ ಮನೇಲಿ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇನೆ, ಇವಳಿಂದ ನನ್ನ ತಾಳಿಗೆ ಅಪಾಯ ಇದೆ, ಇವಳಿದ್ರೆ ನಾನು ಇಲ್ಲಿರೋದಿಲ್ಲ ಅಂತ ಹೇಳಿ ಶಾಂತಿ ಗಲಾಟೆ ಮಾಡ್ತಿರೋವಾಗ ಮನೆಯವರೆಲ್ಲರೂ ಶಾಂತಿನ ಸಮಾಧಾನ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಶಾಂತಿ ಮಾತ್ರ ಯಾವುದೇ ಕಾರಣಕ್ಕೂ ಇವಳಿ ಮನೇಲಿ ಇರಬಾರ್ದು, ನನ್ನ ತಾಳಿ ಬಗ್ಗೆ ಗಟ್ಟಿಯಾಗಿರ್ಬೇಕು ಅಂತ ಶಾಂತಿ ವಾದ ಮಾಡೋದಕ್ಕೆ ಅಂತ ಶುರು ಮಾಡ್ತಾಳೆ. ಇದನ್ನೆಲ್ಲ ನೋಡ್ತಾ ಮೀನಾಗೆ ತುಂಬಾನೇ ಬೇಜಾರಾಗಿ, ಆಯ್ತು ಅತ್ತೆ ನನ್ನ ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಿರೋವಾಗ ಸೂರ್ಯ ಮೀನಾಗ್ ಬೈದು ಹೋಗ್ಬೇಡ ಅಂತ ತಡಿತಾನೆ. ಹಾಗೆ ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ನಂಬಾರ್ದು ಅಂತ ಹೇಳಿ ಸೂರ್ಯ ಮೀನಾಗ್ ಹೇಳ್ತಿರ್ತಾನೆ. ಆಗ ಶಾಂತಿ ಹೇಳ್ತಾ, ಇಲ್ಲ ರೀ, ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನಾನು ಏನ್ ಮಾಡ್ಲಿ ಅಂತ ರಂಗನಾಥ್ ಅವ್ರ ಹತ್ರ ಹೇಳ್ತಿರೋವಾಗ, ನೋಡೆ ಶಾಂತಿ, ಇದೆಲ್ಲ ಮೂಢನಂಬಿಕೆ ಕಣೆ, ಇದನ್ನೆಲ್ಲ ನಂಬೇಡ, ನನ್ಗೇನು ಆಗೋದಿಲ್ಲ ಅಂತ ಹೇಳಿ ಶಾಂತಿನ ಸಮಾಧಾನ ಮಾಡೋದಕ್ಕೆ ನೋಡ್ತಾರೆ. ಆಗ ಅಯ್ಯೋ ಸಕ್ರೆ, ನಿನ್ಗೊಂಚೂರು ಅರ್ಥನೇ ಆಗೋದಿಲ್ವಾ, ಆಗ್ಲೇ ಬಂದಿದ್ದೋಳು ದೊಡ್ಡ ಫ್ರಾಡ್ ಅನ್ಸುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ, ಅವ್ರೇನು ಫ್ರಾಡ್ ಅಲ್ಲ
ಕಣೋ. ಒಂದ್ಸಲಿ ಅವರು ನನ್ನ ಶೋರೂಮಿಗೆ ಬಂದು ನನ್ನ ಲೈಫಲ್ಲಿ ಏನೇ ನಡೀತಾ ಇದೆಯೋ ಅದನ್ನೆಲ್ಲ ಹೇಳಿದ್ರು ಕಣೋ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ, ನಿನ್ ಜೀವನದಲ್ಲಿ ನಡೆದಿರೋದು ಕೋರ್ಟ್ವರೆಗೂ ಹೋಗಿದೆ. ಇನ್ನು ಆ ಎಮ್ಮ ಹೇಳೋದ್ರಲ್ಲಿ ಏನೋ ಆಶ್ಚರ್ಯ ಇದೆ. ಬಾಯಿಂದ ಬಾಯಿಗೆ ಹರಡಿ ಅದು ಅವ್ರ ಕಿವಿಗೂ ಬಿದ್ದಿರುತ್ತೆ. ಇಡೀ ಊರಿಗೆ ಗೊತ್ತಿರೋ ವಿಷಯ ಕಣೋ ಅದು. ಅದಕ್ಕೆ ನಿನ್ನ ಹತ್ರ ಬಂದು ಹೇಳಿದ್ದಾರೆ ಅಷ್ಟೇನೆ. ಅದು ಗೊತ್ತಾಗೋದಿಲ್ವೇನೋ ನಿನ್ಗೆ ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಆಗ ರೀ, ಈ ಮೀನ ಇಲ್ಲಿರೋದು ನನ್ಗೊಂದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಶಾಂತಿ ಹೇಳ್ತಿರೋವಾಗ, ಸಕ್ರೆ ಅವಳಿ ಮನೆಗೆ ಬಂದಾಗ್ಲಿಂದನೂ ನಿನ್ಗೆ ಅವಳನ್ನ ನೋಡಿದ್ರೇನೆ ಇಷ್ಟ ಇಲ್ಲ. ಅದ್ರಲ್ಲಿ ಏನಿದೆ ಹೊಸ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನೋಡೋ, ಇಷ್ಟು ದಿವಸ ಇದ್ದಿದ್ದೇ ಬೇರೆ, ಆದ್ರೆ ಇನ್ಮೇಲೆ ಆ ರೀತಿ ಇರೋದಕ್ಕಾಗೋದಿಲ್ಲ. ಅವಳಿಂದ ನನ್ನ ಗಂಡನ ಜೀವಕ್ಕೆ ಅಪಾಯ ಇದೆ. ಅವಳು ಇಲ್ಲಿರೋದು ಬೇಡ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸಕ್ರೆ, ಹಂಗಲ್ಲ ಅವಳನ್ನ ಮನೆಯಿಂದ ಆಚೆ ಕಳ್ಸೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳಿದಾಗ, ಏನು ಹಾಗಿದ್ರೆ ನಿಮ್ಮ ಅಪ್ಪನ ಮೇಲೆ ಪ್ರೀತಿನೇ ಇಲ್ವಾ ನಿನ್ಗೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅಪ್ಪನ ಮೇಲೆ ನನಗೆ ತುಂಬಾನೇ ಪ್ರೀತಿ ಇದೆ, ಆದ್ರೆ ಅದಕ್ಕಿಂತ ಅಪ್ಪಯ್ಯನ ಮೇಲೆ ಮೀನಾಗೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ಅಪ್ಪಯ್ಯನ ಅವಳು ತುಂಬಾನೇ ಚೆನ್ನಾಗಿ ನೋಡ್ಕೋತಾಳೆ. ಆದ್ರೆ ಇವಾಗ ಬಂದಿರೋ ಸಮಸ್ಯೆ ಅದಲ್ಲ. ಆ ಫ್ರಾಡ್ ಹೆಂಗಸು ಇಲ್ಲಿಗೆ ಬಂದು ಹೆದರ್ಸಿ ಹೋಗಿದ್ದು ದೊಡ್ಡ ಪ್ರಾಬ್ಲಮ್ ಅಂತಾನೆ ಅನಿಸ್ತಾ ಇಲ್ಲ. ಇದು ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ನೀನು ಈ ರೀತಿ ಹೆದರ್ಕೋತಾ ಇರೋದು ಸಕ್ರೆ. ನೀನು ಸ್ವಲ್ಪ ಸಮಾಧಾನವಾಗಿರು, ಅವಾಗೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಸೂರ್ಯ ಹೇಳಿದಾಗ, ಏನೋ ನಿಮ್ಮ ಅಪ್ಪನ್ಗಿಂತ ನಿನ್ಗೆ ನಿನ್ನ ಹೆಂಡತಿನೇ ಮುಖ್ಯ ಆಗೋದ್ಲಾ? ನಿಮ್ಮ ಅಪ್ಪನ್ಗೆ ಹೆಚ್ಚು ಕಮ್ಮಿಯಾಗಿ ನನ್ನ ವಿಧವೆ ಆಗೋದ್ರು ನಿನ್ಗೇನು ತೊಂದರೆ ಇಲ್ಲ ಅಲ್ವಾ? ಹೇಳೋ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಸಕ್ರೆ, ನನ್ಗೆ ನನ್ನ ಅಪ್ಪಯ್ಯ ಅಂದ್ರೆ ನಾನು ಪೂಜೆ ಮಾಡೋ ದೇವ್ರಿಗಿಂತ ಹೆಚ್ಚು. ಅವ್ರ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಳ್ಳೋದಿಲ್ವಾ ಹೇಳು? ಆದ್ರೆ ನಮ್ಮ ಅಪ್ಪನಿಗೆ ಏನೂ ಆಗೋದಿಲ್ಲ. ಅವರಿಂದಾಗಿ ಎಷ್ಟೋ ಜನ ಇವತ್ತು ಒಳ್ಳೆ ಪರಿಸ್ಥಿತಿಲಿದ್ದಾರೆ. ಆ ಪುಣ್ಯ ನಮ್ಮ ಅಪ್ಪನ ತಲೆ ಕಾಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ನೋಡು, ನೀನ್ 1000 ಹೇಳಿದ್ರು ಅಷ್ಟೇ ಕಣೋ. ಈ ಜ್ಯೋತಿಷ್ಯ ಜಾತಕ ಎಲ್ಲ ಕೆಲವು ಟೈಮಲ್ಲಿ ಸತ್ಯ ಆಗುತ್ತೆ ಕಣೋ. ಅಮ್ಮ ಹೇಳೋದನ್ನ ಕೇಳು ಅಂತ ಹೇಳಿ ಮನೋಜ ಹೇಳ್ತಿರ್ತಾರೆ. ಲೋ ಪೆಂಗ್ಯ, ಮೊದಲು ನಿನ್ನಂತವ್ರು ಹೊಡಿಬೇಕು ಕಣೋ. ಆದಷ್ಟು ಬೇಗ ನಾವು ಶ್ರೀಮಂತರಾಗ್ಬಿಡ್ಬೇಕು ಅಂತ ಈ ತರ ಕಳ್ಸ್ವಾಮೀಜಿಗಳನ್ನ ಬೆಳೆಸೋದೇ ನಿಮ್ಮಂತವ್ರು ಕಣೋ. ನನಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಜನ ತಾವು ಮಾಡೋ ಕೆಲಸನ ನಂಬೋದೇ ಇಲ್ಲ. ಈ ತರ ಸ್ವಾಮೀಜಿಗಳ ಹಿಂದೆ ಹೋಗಿ ಹಾಳಾಗೋಗಿರೋರೇ ಹೆಚ್ಚು ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಸೂರ್ಯ, ನೋಡಪ್ಪಿ, ಕೆಲವ್ರು ಯಾವ್ದೋ ಗೊತ್ತಿಲ್ದಿರೋ ಜಾಗಕ್ಕೆ ಹೋಗಿ ಸಿಕ್ಕಾಕೊಂಡಿರ್ಬೋದು. ಆದ್ರೆ ಈ ಅಮ್ಮ ಆತರ ಅಲ್ಲ ಕಣೋ. ಈ ಅಮ್ಮ ನನ್ನ ಅಂಗಡಿಗೆ ಬಂದು ನನ್ನ ಕೈ ನೋಡಿ ನನ್ನ ಜೀವನದಲ್ಲಿ ಏನೇನು ನಡೀತೋ ಅದನ್ನೆಲ್ಲ ಹೇಳಿದ್ರು ಗೊತ್ತಾ? ಒಂದ್ ನಿಮಿಷ ನಾನೇ ಶಾಕ್ ಆಗೋಗ್ಬಿಟ್ಟೆ ಕಣೋ ಅಂತ ಹೇಳಿ. ಆ ಅಮ್ಮ ಹೇಳೋದೆಲ್ಲ ಸತ್ಯ ಆಗುತ್ತೆ ಅಪ್ಪ. ಅವ್ರು ಹೇಳ್ದಂಗೆ ನಿಮ್ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ಏನ್ ಮಾಡೋದು ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ಏನೋ ಹೇಳ್ತಿದ್ಯಾ ಅಂತ ಹೇಳಿ ಶಾಂತಿ ರೇಗಾಡ್ತಾಳೆ. ಅಯ್ಯೋ ಅಮ್ಮ, ನಾನು ಹಂಗಲ್ಲಮ್ಮ ಹೇಳ್ತಾ ಇರೋದು ಅಂತ ಮನೋಜ ಹೇಳಿದಾಗ, ನೋಡೋ ಮನೋಜ, ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ ಕಣೋ. ಹುಟ್ಟು ಸಾವು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಅದ್ ಯಾವಾಗ ಬರುತ್ತೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟೇ ಯಾಕೆ, ಇಲ್ಲಿಗೆ ಬಂದಿದ್ರಲ್ಲ ಹೆಂಗ್ಸು, ಅವ್ರಿಗೂ ಕೂಡ ಮುಂದೆ ತಾನು ಏನಾಗ್ತೀನಿ ಅನ್ನೋದು ಗೊತ್ತಿರೋದಿಲ್ಲ ಕಣೋ ಅಂತ ಹೇಳಿ ರಂಗನಾಥ್ ಹೇಳ್ತಿರೋವಾಗ, ಅಪ್ಪಯ್ಯ, ಅದ್ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಆ ಅಮ್ಮ ಏನಾದ್ರು ನನ್ನ ಕೈಗೆ ಸಿಕ್ಕಾಕೊಳ್ಳಿ, ಆವಾಗಿದೆ ಅವಳಿಗೆ ಹಬ್ಬ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ, ರೀ, ನೀವು ನಮ್ದೇ ಇರ್ಬೋದು, ಆದ್ರೆ ನನ್ಗೆ ಆ ರೀತಿ ಇರೋದಕ್ಕಾಗ್ತಿಲ್ಲ. ನಾನು ಸಾಯ್ಬೇಕಾದ್ರೆ ಸುಮಂಗಲಿಯಾಗಿ ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಅನ್ಕೋತೀನಿ. ನನ್ನ ಒಂಟಿಯಾಗಿ ಬಿಟ್ಟು ನೀವು ಹೊರಟೋಗ್ಬಿಟ್ರೆ ನಾನು ಏನಾಗ್ಬೇಕು ಹೇಳಿ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ, ಸಕ್ರೆ, ಇದಕ್ಕೆ ನಾನು ಹೇಳ್ತಾ ಇರೋದು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ. ಅಪ್ಪ ಇನ್ಗೆ ಏನೂ ಆಗಲ್ಲ, ಸುಮ್ಮನೆ ಇರು, ನೀನು ಆಳ್ಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ, ನೋಡೆ ಶಾಂತಿ, ಯಾರೋ ಒಬ್ರು ಹೇಳೋದ್ರಿಂದ ಇನ್ನೊಬ್ರು ಜೀವ ಹೋಗೋದಿಲ್ಲ ಕಣೆ. ಅದನ್ನ ನಂಬೋದು ದೊಡ್ಡ ಮೂಢನಂಬಿಕೆ ಅಂತ ನಾನೇ ಹೇಳ್ತಾ ಇದ್ದೀನಿ ತಾನೆ. ಇದೇ ತರ ಜ್ಯೋತಿಷ್ಯ ಜಾತಕ ಅಂತ ಹೇಳಿ ನಮ್ಮನೇಲಿ ಬೆಳಿಬೇಕಾಗಿರೋ ಸೂರ್ಯನ್ ಕರ್ಕೊಂಡೋಗಿ ಅಮ್ಮನ ಮನೇಲಿ ಬಿಟ್ಟು ಬಂದೆ. ಆವತ್ತು ಇದೇ ತರನೇ ಕಾರಣ ಹೇಳಿ ಅವನ್ನ ಕೂಡ ದೂರ ಇಟ್ಟೆ. ಆಮೇಲೆ ಸೂರ್ಯನ ಜೀವನದಲ್ಲಿ ಏನೇನೋ ಆಗೋಯ್ತು. ಅವನು ಪಡಬಾರ್ದು ಕಷ್ಟನೆಲ್ಲ ಪಟ್ಬಿಟ್ಟ. ಅದಕ್ಕೆ ನಿನ್ ಭಯನೇ ಕಾರಣ ಕಣೆ ಅಂತ ಹೇಳಿ ರಂಗನಾಥ್ ಹೇಳ್ತಿರೋವಾಗ, ಅಯ್ಯೋ, ನಾನು ಹೇಳ್ತಾ ಇರೋದು ನಿಮ್ಗೆ ಯಾಕ್ರಿ ಅರ್ಥ ಆಗ್ತಾ ಇಲ್ಲ? ಏನಾದ್ರೂ ತಪ್ಪಾದ್ರೆ ಏನ್ರಿ ಮಾಡೋದು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಸ್ವಲ್ಪ ನಿನ್ ಬಾಯಿಗೆ ಬೀಗ ಹಾಕು, ಏನೇನೋ ಯೋಚನೆ ಮಾಡ್ಬೇಡ ಅಂತ ರಂಗನಾಥ್ ಬೈತಿರುವಾಗ, ಮೀನಾ ಅಳ್ತಾ ಇರೋದನ್ನ ರಂಗನಾಥ್ ನೋಡ್ತಾರೆ. ನಂತರ, ಏನಮ್ಮ ಮೀನಾ, ನೀನ್ ಯಾಕಮ್ಮ ಅಳ್ತಾ ಇದ್ಯಾ? ಅವಳು ಭಯ ಪಟ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾಳೆ. ನೀನ್ ಸುಮ್ನಿರಮ್ಮ ಅಂತ ಹೇಳಿ ರಂಗನಾಥ್ ಹೇಳ್ತಿರೋವಾಗ, ನಾನು ಏನೇನೋ ಹೇಳ್ತಾ ಇಲ್ಲ ರೀ, ನನ್ನ ತಾಳಿ ಭಾಗ್ಯನ ಕಾಪಾಡ್ಕೊತಾ ಇದ್ದೀನಿ ಅಷ್ಟೇನೆ. ಇವಳು ಇಲ್ಲೇ ಇದ್ರೆ ನಾನು ಮುತ್ತೈದೆಯಾಗಿರೋದಕ್ಕಾಗೋದಿಲ್ಲ. ಇವಳು ಈ ಮನೆಯಿಂದ ಆಚೆ ಹೋಗ್ಲೇಬೇಕು ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೋದಾಗ ಮೀನಾ ಇದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಅಳ್ತಿರ್ತಾಳೆ. ಈ ಕಡೆ ಶಾಂತಿ ಕೂಡ ರೂಮಲ್ಲಿ ಕುತ್ಕೊಂಡು ಅಳ್ತಿರೋವಾಗ ಅಷ್ಟೊತ್ತಿಗೆ ವಿಶಾಲಾಕ್ಷಿ ಕಾಲ್ ಮಾಡಿ, ಮಾಸ್ಟರ್ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಶಾಂತಿ ಅಳ್ತಿರೋವಾಗ, ಯಾಕೆ ಮಾಸ್ಟರ್ ಅಳ್ತಾ ಇದ್ದೀರಾ, ಏನಾಯ್ತು ಅಂತ ವಿಶಾಲ ವಿಚಾರಿಸ್ತಾಳೆ. ಆಗ ಶಾಂತಿ ಮನೇಲಿ ನಡೆದಿದ್ದ ವಿಷಯನ ಮತ್ತೆ ಹೆಂಗ್ಸ್ ಬಂದು ಹೇಳಿದ ವಿಷಯನೆಲ್ಲ ಹೇಳಿದಾಗ ಅದನ್ನ ಕೇಳಿ ವಿಶಾಲಾಕ್ಷಿ ನಗ್ತಿರ್ತಾಳೆ. ನಂತರ, ಅಯ್ಯೋ ಮಾಸ್ಟರ್, ನೀವ್ ಅಳ್ಬೇಡಿ, ಅಣ್ಣನ್ಗೆ ಯಾವುದೇ ರೀತಿ ಅಪಾಯ ಆಗೋದಿಲ್ಲ, ಅದಕ್ಕೆ ಅವರೇ ಪರಿಹಾರ ಹೇಳಿದಾರಲ್ವಾ, ಅಷ್ಟನ್ ಮಾಡಿದ್ರೆ ಆಯ್ತು, ನೀವ್ ಯಾಕೆ ಹೇಳ್ತೀರಾ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ, ಏನ್ ಮಾಡ್ಲಿ ವಿಶಾಲು, ನಮ್ಮನೇಲಿ ಯಾರು ಇದಕ್ಕೆ ಒಪ್ಕೋತಾನೆ ಇಲ್ಲ. ಆ ಹೂ ಕಟ್ಟೋಳನ್ನ ಮನೆಯಿಂದ ಆಚೆ ಹಾಕೋಣ ಅಂತಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವಳು ಕೂಡ ಮಾನ ಮರ್ಯಾದೆ ಇಲ್ದೇ ಇರೋಳು. ಮಾವನ್ ಜೀವ ಹೋಗುತ್ತಲ್ಲ ಅನ್ನೋ ಬೈದಲ್ಲಾದ್ರೂ ಮನೆ ಬಿಟ್ಟು ತೊಲಗ್ಲಿ ಅಂತ ನಾನು ನೋಡ್ತಾ ಇದ್ದೀನಿ. ಆದ್ರೆ ಅವಳು ತೊಲಗ್ತಾನೆ ಇಲ್ಲ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಅವಳಾದ್ರೂ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ತಾನೆ. ಆದ್ರೆ ಅವಳು ಇದನ್ನೆಲ್ಲ ಕಿವಿಗೆ ಹಾಕೊಳ್ದೆ ಆರಾಮವಾಗಿದ್ದಾಳೆ ಅಂತ ಹೇಳ್ಕೊಂಡು ಶಾಂತಿ ಹೇಳ್ತಿರೋವಾಗ, ಏನ್ ಮಾಡೋದು ಮಾಸ್ಟರ್, ಇತ್ತೀಚೆಗೆ ಎಲ್ರು ಅವ್ರವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೋತಾರೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಅನ್ಕೋತಾರೆ. ಆದ್ರೆ ಮಾಸ್ಟರ್, ಆ ಅಮ್ಮ ಏನ್ ಹೇಳ್ತಾರೋ ಅದು ಹಂಗೆ ನಡೆಯುತ್ತೆ. ತುಂಬಾ ಶಕ್ತಿ ಇರೋರು ಅವರು, ಸ್ವಲ್ಪ
ಹುಷಾರಾಗಿರಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ ಅದನ್ನ ಕೇಳಿ ಶಾಂತಿಗೆ ಭಯ ಆಗ್ತಿರುತ್ತೆ. ಏನ್ ಹೇಳ್ತಿದ್ಯಾ ವಿಶಾಲು ಅಂತ ಶಾಂತಿ ಹೇಳ್ತಿರೋವಾಗ, ಮಾಸ್ಟರ್ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಾಳೆ ನಾನು ಹೇಳೋ ದೇವಸ್ಥಾನಕ್ಕೆ ನೀವು ಬನ್ನಿ, ಅದನ್ನ ಅಲ್ಲೇ ಪ್ರೂವ್ ಮಾಡಿ ನಾನು ತೋರಿಸ್ತೀನಿ ಅಂತ ವಿಶಾಲಾಕ್ಷಿ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಶಾಂತಿ ಕಾಲ್ ಕಟ್ ಮಾಡ್ತಾಳೆ. ಹಾಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಶಾಂತಿ ಅದನ್ನೇ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ವಿಶಾಲಾಕ್ಷಿ ಹಬ್ಬ ನನ್ನ ಪ್ಲಾನ್ ಸಕ್ಸಸ್ ಆಯ್ತು, ಏ ಮೀನಾ ನಿನ್ನ ಒಂದ್ ಕೈ ನೋಡ್ಕೋತೀನಿ ಕಣೆ, ನಿನ್ ಗಂಡನ್ನ ಆ ಮನೆಯಿಂದ ಆಚೆ ಹಾಕಿ ನಾನು ಆ ಮನೆಯನ್ನ ಕಿತ್ಕೋತೀನಿ ಅಂತ ಹೇಳಿ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಈ ಕಡೆ ಮೀನಾ ರೂಮಲ್ಲಿ ಕುತ್ಕೊಂಡು ಅಳ್ತಿರೋವಾಗ ಸೂರ್ಯ ಬಂದು ಅವಳನ್ನ ಸಮಾಧಾನ ಮಾಡ್ತಿರ್ತಾನೆ. ಅಲ್ಲ ರೀ ಅದ್ ಹೇಗ್ರಿ, ನಮ್ ಮದ್ವೆ ಆದಾಗ ನಡೆದಿದ್ ಘಟನೆ ನಮ್ಮ ಮನೇಲಿ ನಡೆದಿರೋದ್ನೆಲ್ಲ ಅವರು ಅಷ್ಟೊಂದು ಕರೆಕ್ಟ್ ಆಗಿ ಹೇಳಿದ್ರು, ಅದಕ್ಕೆ ಮಾವನ್ ಬಗ್ಗೆ ಅವ್ರು ಹೇಳಿದ ವಿಷಯ ಕೇಳಿ ನನ್ನಿಂದ ಇನ್ನೂ ತಡ್ಕೊಳ್ಳೋದಕ್ ಆಗ್ತಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಏ ಮೀನಮ್ಮ, ಇವಾಗ ನಿನ್ ಬಗ್ಗೆ ಯಾರಾದ್ರೂ ಏನಾದ್ರು ಕೇಳಿದ್ರು ಅಂತಾನೆ ಇಟ್ಕೋ, ನಾನು ನಿನ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ತಾನೆ, ಅದಕ್ಕೆ ಅಂತ ನಾನು ಸ್ವಾಮೀಜಿ ಆಗಕ್ಕಾಗತ್ತಾ, ಏನಮ್ಮ ನೀನು ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ರೀ ನಿಮಗ್ ನನ್ ಬಗ್ಗೆ ಎಲ್ಲ ಗೊತ್ತಿದೆ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾ ಅದೇ ತರನೇ ಕಣಮ್ಮ, ಇಂಥವ್ರೆಲ್ಲ ಏನ್ ಮಾಡ್ತಾರೆ ಗೊತ್ತೇನೆ, ಎಲ್ಲ ಕಡೆ ವಿಚಾರಿಸಿ ಒಬ್ರ ಮನೇನ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಎಂಟ್ರಿ ಕೊಡ್ತಾರೆ, ನಿನ್ಗಿನ್ನೂ ಇವ್ರು ಮಾಡೋ ಮೋಸಗಳೆಲ್ಲ ಗೊತ್ತಿಲ್ಲ ಕಣೆ, ಹೋಗಿ ಹೋಗಿ ನೀನ್ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಹಿಂಗೆಲ್ಲ ತಲೆ ಕೆಡ್ಸ್ಕೊತಿದ್ಯಲ್ಲಮ್ಮ, ಬಿಟ್ಟಾಕು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಯೋಚನೆ ಮಾಡ್ತಿರೋವಾಗ, ನೋಡೆ ಮೀನಾ, ಈ ತರ ನಡೆಯೋದೆಲ್ಲ ಮುಂಚೆನೆ ಎಲ್ರಿಗೂ ಗೊತ್ತಾಗೋಗಿದ್ರೆ ನಮ್ ದೇಶದಲ್ಲಿ ಮುಕ್ಕಾಲ್ ಭಾಗ ಸಮಸ್ಯೆನ ಕ್ಲಿಯರ್ ಆಗಿ ಹೋಗ್ತಾ ಇತ್ತು, ಅದನ್ನೆಲ್ಲ ನಿನ್ ತಲೆಗೆ ಹಚ್ಕೊಂಡು ಯೋಚನೆ ಮಾಡ್ಬೇಡ ಸರಿನಾ ಅಂತ ಸೂರ್ಯ ಹೇಳ್ತಿರೋವಾಗ, ರೀ ನೀವ್ ಹೇಳೋದೆಲ್ಲ ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ಹೆಂಗ್ಸ್ ಹೇಳಿದ್ ಮಾತ್ರ ನನ್ ಮನ್ಸನ್ನ ಕಾಡ್ತಾ ಇದೆ, ಅವಳು ಬೇರೆ ಯಾವ್ದ್ರ ಬಗ್ಗೆ ಆದ್ರೂ ಹೇಳಿದ್ರೆ ನನ್ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ, ಆದ್ರೆ ಮಾವನ್ ಬಗ್ಗೆ ಅವ್ರ ಈ ರೀತಿ ಹೇಳಿದ್ರಲ್ಲ ಅದಕ್ಕೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಮಾವ ತುಂಬಾನೇ ಒಳ್ಳೆಯವ್ರಿ, ಅವ್ರಿಗೇನು ಆಗ್ಬಾರ್ದು, ಅವರು 100 ವರ್ಷ ಸುಖವಾಗಿ ಬಾಳ್ ಬದುಕ್ಬೇಕು ಅಂತ ಮೀನಾ ಹೇಳ್ತಿರೋವಾಗ, ನೋಡ್ ಮೀನಮ್ಮ, ನಿನ್ ಅಪ್ಪಯ್ಯ ಚೆನ್ನಾಗಿರ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಲ್ಲ ಅಷ್ಟೇ ಸಾಕು ಕಣೆ, ಅದರಿಂದಾಗೆ ನಮ್ಮ ಅಪ್ಪಯ್ಯಂಗೆ ಆಯುಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವು ಒಳ್ಳೇದನ್ನ ಯೋಚನೆ ಮಾಡಿದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ ಕಣೆ, ನೀನೇನು ತಲೆ ಕೆಡ್ಸ್ಕೋಬೇಡ, ನಿನ್ ಕೆಲಸ ಮಾತ್ರ ನೋಡ್ಕೋ, ನೀನ್ ಇದನ್ನೇ ಯೋಚನೆ ಮಾಡ್ತಿದ್ದೆ ಅಂತಂದ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತೀಯಾ, ನೋಡು ಬೇಗ ಬೇಗ ಹೋಗಿ 2 ಕಾಫಿ ತಗೊಂಡ್ ಬರೋಗು ಅಂತ ಸೂರ್ಯ ಹೇಳ್ತಿರೋವಾಗ, ಯಾಕ್ರಿ 2 ಕಾಫಿ ಅಂತ ಮೀನಾ ಕೇಳ್ತಾಳೆ. ಒಂದು ನಿನ್ಗೆ ಇನ್ನೊಂದು ನನಗೆ, ಆಕ್ಚುಲಿ ಏನು ಅಂತಂದ್ರೆ ನಿನ್ಗೆ ತುಂಬಾನೇ ಅಡ್ವೈಸ್ ಮಾಡ್ಬೇಕಲ್ಲ, ಅದರಿಂದಾಗಿ ನಾನು ತುಂಬಾನೇ ಸುಸ್ತಾಗಿ ಹೋಗ್ಬಿಡ್ತೀನಿ, ನಾನ್ ಹೇಳದ್ನ ನೀನ್ ಕೇಳಿಸ್ಕೋಬೇಕಲ್ಲ, ಅದಕ್ಕೆ ನೀನು ಸುಸ್ತಾಗ್ಬಿಡ್ತೀಯಾ, ಅದಕ್ಕೆ ನಿನ್ಗೊಂದು ಕಾಫಿ ನನ್ಗೊಂದು ಕಾಫಿ, ಹೋಗು ಬೇಗ ತಗೊಂಡ್ ಬಾ ಹೋಗು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಸುಮ್ನೆ ಇರ್ರಿ ನೀವೊಬ್ರು ಇವಾಗ್ಲೂ ತಮಾಷೆ ಮಾಡ್ತಿದ್ದೀರಲ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ನೋಡ್ ಮೀನಮ್ಮ, ಜೀವನ ಅಂದ್ಮೇಲೆ ಈ ತರ ತಮಾಷೆಗಳೆಲ್ಲ ಇರ್ಬೇಕು ಕಣೆ, ಅದನ್ನ ಬಿಟ್ಬಿಟ್ಟು ಸುಮ್ನೆ ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕುತ್ಕೋಬಾರ್ದು, ನೋಡು ಆ ಅಮ್ಮ ಏನು ಹೇಳಿದ್ಲು ಅಂತ ನೀನ್ ತಲೆ ಕೆಡ್ಸ್ಕೋಬೇಡ, ಆರಾಮವಾಗಿರು, ಅಪ್ಪ ಹಿಂಗೆ ಏನೂ ಆಗೋದಿಲ್ಲ, ನಾನಿರೋವರೆಗೂ ನಮ್ಮ ಅಪ್ಪ ಹಿಂಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಸೂರ್ಯನ ಮಾತಿಂದ ಮೀನಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಈ ಕಡೆ ಶಾಂತಿ ಯೋಚನೆ ಮಾಡ್ತಿರೋವಾಗ ಮನೋಜ ಅಮ್ಮ ಅಂತ ಓಡೋಡಿ ರೂಮಿಗೆ ಬರ್ತಾನೆ. ಆಗ ಯಾಕೋ ಏನೋ ಆಯ್ತು, ನಿಮ್ಮ ಅಪ್ಪ ಎಲ್ಲೋ ಅಂತ ಹೇಳಿ ಶಾಂತಿ ಗಾಬರಿಯಿಂದ ಕೇಳ್ತಾಳೆ. ಆಗ ಅಮ್ಮ ಯಾಕಮ್ಮ ಭಯ ಪಡ್ತಿದ್ಯಾ, ಅಪ್ಪನ್ಗೆ ಏನೂ ಆಗಿಲ್ಲ, ಅವರು ಆಚೆ ಹೋಗಿದ್ದಾರೆ, ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ ಅಂತ ಹೇಳಿ ಮನೋಜ ಕೇಳ್ತಾನೆ. ಇನ್ನೇನೋ ಮಾಡೋದು, ಬಂದವರು ನನ್ನ ಮೇಲೆ ದೊಡ್ಡ ಭಾರನ ಇಟ್ಟೋಗ್ಬಿಟ್ರು, ನಿಮ್ಮ ಅಪ್ಪನ್ಗೆ ಏನಾದ್ರು ಆದ್ರೆ ನಾನೇನೋ ಮಾಡ್ಲಿ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಅಮ್ಮ ನೀನೇನು ತಲೆ ಕೆಡ್ಸ್ಕೋಬೇಡ, ಅಪ್ಪನ್ಗೆ ಏನೂ ಆಗೋದಿಲ್ಲ, ಆ ಮೀನನ್ನ ಈ ಮನೆಯಿಂದ ಆಚೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಏನೋ ಮಾಡೋದು, ಆ ಹೆಂಗಸಿ ಹೇಳೋದನ್ನ ಇವ್ರು ಯಾರು ನಂಬ್ತಾನೆ ಇಲ್ವಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅಯ್ಯೋ ಅಮ್ಮ ಅವ್ರು ತುಂಬಾನೇ ಶಕ್ತಿ ಇರೋರು, ಅವರು ನನ್ನ ಶೋರ್ಮಿಗೆ ಬಂದು ಏನ್ ಹೇಳಿದ್ರು ಗೊತ್ತಾ ನಿನ್ಗೆ ಅಂತ ಹೇಳ್ತಾ ಮನೋಜ ಹೆಂಗ್ಸ್ ಹೇಳಿದ್ನೆಲ್ಲ ಶಾಂತಿ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಏನ್ ನಿಜ ಹೇಳ್ತಿದ್ಯೇನೋ, ಆ ಅಮ್ಮ ಸತಿವಾಗ್ಲೂ ಹಿಂಗೆ ಹೇಳಿದ್ಲೇನೋ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಹೂನಮ್ಮ ಈ ಅಮ್ಮನೇ ಹೇಳಿದ್ದು, ನಾನು ಮತ್ತೆ ಮದ್ವೆ ಆಗೋದು ರೋಹಿಣಿನೇ ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ನೋಡೋ ನಾನು ಬದುಕಿರೋವರೆಗೂ ಮತ್ತೆ ಅವಳು ಕುತ್ತಿಗೆ ನಿನ್ನ ತಾಳಿ ಕಟ್ಟೋದಕ್ಕೆ ನಾನು ಬಿಡೋದಿಲ್ಲ ಕಣೋ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಅಮ್ಮ ನನ್ಗೂ ಅಷ್ಟೇ ಅಮ್ಮ, ಆ ರೋಹಿಣಿಗೆ ಮತ್ತೆ ತಾಳಿ ಕಟ್ಟೋದಕ್ಕೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಇದನ್ನ ನೀನೇ ನಿಲ್ಸ್ಬೇಕಮ್ಮ ಅಂತ ಹೇಳಿ ಮನೋಜ ಹೇಳ್ತಾನೆ. ಹೇ ಮನೋಜ, ಮೊದಲು ನಾನು ನನ್ನ ತಾಳಿನ ಕಾಪಾಡ್ಕೋತೀನಿ ಕಣೋ, ಅವ್ರು ಹೇಳೋದಾಗಿಂದ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಆದ್ರೂ ಅಮ್ಮ ಹೆಂಗ್ಸ್ ಹೇಳ್ದಂಗೆ ನಾನು ಮತ್ತೆ ರೋಹಿಣಿ ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ ಅಂತ ಹೇಳಿ ಮನೋಜ ಕೇಳ್ತಿರೋವಾಗ, ಏಯ್ ಸಾಯ್ಸಾಕ್ಬಿಡ್ತೀನಿ ಕಣೋ ನೀನ್ ಯಾಕೋ ಆ ತರ ಎಲ್ಲ ಯೋಚನೆ ಮಾಡ್ತೀಯಾ, ಆ ನಂಗ್ಲಿನ ನಿನ್ ಪಕ್ಕಕ್ಕೆ ಬರೋದಕ್ಕೆ ಬಿಟ್ರೆ ತಾನೆ, ಅವಳೇನಾದ್ರೂ ಹಂಗೂ ಬಂದ್ಲು ಅಂತ ಇಟ್ಕೋ, ಹಂಗೆ ಅವಳಿಗೆ ಚಪ್ಲಿಲಿ ಹೊಡೆದ್ಬಿಡ್ತೀನಿ, ನೀನೇನು ತಲೆ ಕೆಡ್ಸ್ಕೋಬೇಡ, ನಿನ್ಗೆ ಆ ತರ ಏನು ಆಗದಿರೋ ರೀತಿ ನಾನು ನೋಡ್ಕೋತೀನಿ ಕಣೋ, ಆದ್ರೆ ಈಗ ಅದು ಮುಖ್ಯ ಅಲ್ಲ ಕಣೋ, ಇವಾಗ ನನ್ನ ತಾಳಿನ ಕಾಪಾಡ್ಕೊಳ್ಳೋದಕ್ಕೆ ಏನಾದ್ರೂ ದಾರಿ ಇದ್ರೆ ನೀನೇ ಹೇಳು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಏ ಅಮ್ಮ ಅವರೇ ಹೇಳೋದ್ರಲ್ಲ, ಮೀನನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಷ್ಟೇನೆ, ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಮನೋಜ ಅಲ್ಲಿಂದ ಹೋಗ್ತಾನೆ. ಆಗ ಶಾಂತಿ ಕೂಡ ಅದನ್ನೇ ಮನಸ್ಸಲ್ಲಿ ಅನ್ಕೊಂಡು, ಹೌದು ಇವಳನ್ನ ಮೊದಲು ಮನೆಯಿಂದ ಆಚೆ ಹಾಕ್ಬೇಕು, ಹೇಗಾದ್ರೂ ಮಾಡಿ ಆ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರೋಹಿಣಿ ಮನೋಜನ್ ಫೋನ್ ಮಾಡಿ ಮಾತಾಡಿ ಟಾರ್ಚರ್ ಕೊಡ್ತಿರ್ತಾಳೆ. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನಿನ್ನಿಂದ ಡೈವರ್ಸ್ ಸಿಕ್ಬಿಟ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಅಷ್ಟೇ ತಾನೇ ನಾನು ನಿಮಗೆ ಡೈವರ್ಸ್ ಕೊಡ್ತೀನಿ ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಬ್ಬಾ ಇವಾಗಲೇ ನಾನು ಖುಷಿಯಾಗಿ ಕುಣಿದಾಡ್ಬೇಕು ಅಂತ ಅನಿಸ್ತಾ ಇದೆ, ಎಷ್ಟು ಸಮಾಧಾನ ಆಗ್ತಾ ಇದೆ ಗೊತ್ತಾ, ನೀನು ಇವಾಗ ಸ್ವಲ್ಪ ಮೆಚೂರ್ಡ್ ಆಗಿ ಮಾತಾಡ್ತಾ ಇದೀಯಾ, ವೆರಿ ಗುಡ್ ಅಂತ ಮನೋಜ ಖುಷಿ ಪಡ್ತಿರ್ತಾರೆ. ಸರಿ ನಾನು ನಿಮಗೆ ಡೈವರ್ಸ್ ಕೊಡ್ತೀನಿ, ಆದ್ರೆ ನಂದೊಂದು ಕಂಡೀಷನ್ ಇದೆ ಅಂತ ಹೇಳಿ ರೋಹಿಣಿ ಹೇಳಿದಾಗ, ಏನದು ಅಂತ ಮನೋಜ ಕೇಳ್ತಾನೆ. ನಾನು ಹೇಳಿದ್ ಒಂದೇ ಒಂದು ಕೆಲಸ ಮಾಡಿದ್ರೆ ಸಾಕು ನೀವು ಅಂತ ಹೇಳಿ ರೋಹಿಣಿ ಹೇಳಿದಾಗ,
ಏನದು ಮತ್ತೆ ಏನೇನೋ ಹೇಳ್ತಾ ಇದೆಯಲ್ಲ, ನೀನ್ ಡೈವರ್ಸ್ ಕೊಡ್ತೀಯಾ ಇಲ್ವಾ ಸರಿಯಾಗಿ ಹೇಳು ಅಂತ ಹೇಳಿ ಮನೋಜ ಕೇಳ್ತಾನೆ. ಆಗ ರೋಹಿಣಿ, ಇಲ್ಲ ನಾನು ಡೈವರ್ಸ್ಗೆ ಒಪ್ಕೊಂಡಿದ್ದೀನಿ, ನಾನು ನಿಮಗೆ ಡೈವರ್ಸ್ ಕೊಟ್ಟೇ ಕೊಡ್ತೀನಿ, ಆದ್ರೆ ನೀವು ಒಂದೇ ಒಂದ್ಸಲಿ ನಾನು ಹೇಳಿದ ಜಾಗಕ್ಕೆ ಬರಬೇಕು ಅಂತ ರೋಹಿಣಿ ಹೇಳಿದಾಗ, ಎಲ್ಲಿಗೆ ಅಂತ ಮನೋಜ ಕೇಳ್ತಾನೆ. ಹೇಳ್ತೀನಿ, ಆದ್ರೆ ನೀವು ಯಾರಿಗೂ ಈ ವಿಷಯನ ಹೇಳ್ಬಾರ್ದು, ಅದರಲ್ಲೂ ನಿಮ್ಮ ಅಮ್ಮನಿಗಂತೂ ಹೇಳಲೇಬಾರ್ದು ಅಂತ ರೋಹಿಣಿ ಹೇಳಿದಾಗ, ಯಾಕೆ ನಮ್ಮ ಅಮ್ಮನ ಗೊತ್ತಾದ್ರೆ ಏನಾಗುತ್ತೆ ಅಂತ ಮನೋಜ ಕೇಳ್ತಾನೆ. ನಿಮ್ಮ ಅಮ್ಮನ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ನಾನು ನಿಮಗೆ ಡೈವರ್ಸ್ ಕೊಡೋದಿಲ್ಲ, ಒಂದ್ಸಲಿ ನಿಮ್ಮ ಜೊತೆ ನಾನು ಮೀಟ್ ಮಾಡಿದ್ರೆ ಅಷ್ಟೇ ಸಾಕು, ಬೇರೆ ಏನು ನನಗೆ ಬೇಡ. ನಿಮ್ಮ ಅಮ್ಮನಿಗೆ ನೀವೇನಾದ್ರೂ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ಅವ್ರು ನನ್ನ ಜೊತೆ ಮೀಟ್ ಮಾಡಿದ್ರು ನಿಮ್ಮನ್ನ ಬಿಡೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ಆ ರೀತಿ ಬಂದ್ರೆ ನೀನು ಡೈವರ್ಸ್ ಕೊಡ್ತೀಯ ತಾನೆ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಖಂಡಿತವಾಗ್ಲೂ ಕೊಡ್ತೀನಿ, ಆದ್ರೆ ನೀವು ನಿಮ್ಮ ಅಮ್ಮನಿಗೆ ಹೇಳ್ದೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ರೋಹಿಣಿ ಕಂಡೀಷನ್ ಆಗ್ತಾಳೆ. ಹಾಗಾದ್ರೆ ಸರಿ, ನಾನು ಹೇಳೋದಿಲ್ಲ, ಎಲ್ಲಿಗೆ ಬರಬೇಕು ಹೇಳು ಅಂತ ಮನೋಜ ಕೇಳಿದಾಗ, ಎಲ್ಲಿಗೆ ಬರಬೇಕು ಅಂತ ನಿಮಗೆ ಅಡ್ರೆಸ್ ಸೆಂಡ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡಿ, ಹೇಗೋ ನನಗೆ ಅವಳಿಂದ ಮುಕ್ತಿ ಸಿಗುತ್ತೆ, ಬೇಗ ಡೈವರ್ಸ್ ಸಿಗುತ್ತೆ, ಹಬ್ಬ ನನ್ಗೆ ಅವಳಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿರ್ತಾನೆ. ಈ ಕಡೆ ರೋಹಿಣಿ ಯೋಚನೆ ಮಾಡ್ತಾ, ಕುರಿ ತಾನಾಗೆ ಹಳ್ಳಕ್ಕೆ ಬೀಳ್ತಾ ಇದೆ, ಇವತ್ತು ಮನೋಜನ ಬಿಡಬಾರ್ದು, ಹೇಗಾದ್ರೂ ಮಾಡಿ ನನ್ನ ಕಡೆ ಹೇಳ್ಕೊಳ್ಳೇಬೇಕು ಅಂತ ಹೇಳಿ ರೋಹಿಣಿ ಕೂಡ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.